ಮಾಡ್ತಾರೆ ಈ ರೀತಿ ಟ್ಯಾಲೆಂಟ್ ಗಳನ್ನ ಹೊರ ಹಾಕ್ತಾರೆ. ಹೌದು. ಆ ಸರಿಗಮಪ ಒಂದು ಇದಕ್ಕೆ ಏನ್ ಹೇಳ್ತಾರೆ? ಆಕ್ಚುಲಿ ಹೇಳ್ಬೇಕಂದ್ರೆ ಸೀಸನ್ 15 ಇಂದ ಟ್ರೈ ಮಾಡ್ತಾ ಇದ್ದೀನಿ. ಓಕೆ 15 ಆಗ್ಲಿಲ್ಲ, 17 ಅಲ್ಲಿ ಟಾಪ್ 35 ಬಂದೆ. ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ, ವೈಟಿಂಗ್ ಇಟ್ರು, ಸೆಲೆಕ್ಟ್ ಆಗ್ಲಿಲ್ಲ, ವಾಪಸ್ ಬಂದೆ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ ಎಂದಿದೆ. ಫಸ್ಟ್ ಟೈಮ್ ನಿಮ್ಗೆ ಸರಿಗಮಪ ಆಯ್ತು, ಆಡಿಷನ್ ಹೋಗಿ ಸ್ಟೇಜ್ ಮೇಲೆ ಹೋಗಿ ಬಂದ್ರಿ, ಆ ಫೀಲ್ ಹೇಗಿತ್ತು? ಬಹಳ ಮನಸ್ಸಿಗೆ ಬೇಜಾರಾಗಿದೆ ಬಿಡಿ. ಫಸ್ಟ್ ಟೈಮ್ ಸೀಸನ್ 17 ಅಷ್ಟೆಲ್ಲ ಆಡಿಷನ್ ಕೊಟ್ಟು, ಮೈಸೂರು ಮಂಡ್ಯದಲ್ಲಿ ಆಡಿಷನ್ ಕೊಟ್ಟು, ಬೆಂಗಳೂರಿಗೆ ಬಂದು 2 ರೌಂಡ್ ಕೊಟ್ಟು ಸ್ವಲ್ಪ ಇದಾಯ್ತು. ಅಂದ್ರೆ ಫಸ್ಟ್ ರೌಂಡ್ ಹೋದ್ರೆ ಏನ್ ಅನ್ಸಲ್ಲ. ಆಕ್ಚುಲಿ ನನಗೆ ಸೀಸನ್ 15 ಅಲ್ಲಿ ನಾನು ಫೈನಲ್ ಆಡಿಷನ್ ಬಂದು ಬೆಂಗಳೂರಲ್ಲಿ ಸೊ ವಾಪಸ್ ಹೋಗಿದ್ದೆ. ನಾನು ಸೀಸನ್ ಆಕ್ಚುಲಿ ಹೇಳ್ಬೇಕಂದ್ರೆ ಸೀಸನ್ 15 ಇಂದ ಟ್ರೈ ಮಾಡ್ತಾ ಇದ್ದೀನಿ. 15 ಆಗ್ಲಿಲ್ಲ, 17 ಅಲ್ಲಿ ಟಾಪ್ 35 ಬಂದೆ. ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ, ವೈಟಿಂಗ್ ಇಟ್ರು, ಸೆಲೆಕ್ಟ್ ಆಗ್ಲಿಲ್ಲ, ವಾಪಸ್ ಬಂದೆ. ಸೊ ಪುನಃ 18 2ನೇ ರೌಂಡ್ಗೆ ಹೊರಟೋಗ್ಬಿಟ್ಟೆ ಪಬ್ಲಿಕ್ ಆಡಿಷನ್ ಅಲ್ಲಿ. ಮತ್ತೆ 20ಗೆ ಬಂದೆ. ಲಕ್ಕಿಲಿ ನಾನು ಮತ್ತೆ ಟಾಪ್ 40ಗೆ ಸೆಲೆಕ್ಟ್ ಆಗಿದ್. ನಾನು ಏನ್ ಖುಷಿ ಅಂತಂದ್ರೆ ಇಡೀ ವರ್ಲ್ಡ್ ವೈಡ್ ಆಡಿಷನ್ ಮಾಡಿ ಮಂಡ್ಯ ಡಿವಿಷನ್ ಇಂದ ನಾನ್ ಸೆಲೆಕ್ಟ್ ಆಗಿದ್ನಲ್ಲಪ್ಪ ಅನ್ನೋದು ಒಂದೇ ಖುಷಿ. ಅಲ್ಲಿ 2 ಸೀಸನ್ ಸೆಲೆಕ್ಟ್ ಆಗಿದೆ, ಬಟ್ ನಮ್ಮ ಹಣೆ ಬರ ಏನು ಮಾಡಕ್ಕಾಗಲ್ಲ. ಇವಾಗ ಇನ್ನೊಂದು ಅಂದ್ರೆ ಜಿ ಸರಿಗಮಪ ಅದ್ರ ಬಗ್ಗೆ, ಅಂದ್ರೆ ಆಡಿಷನ್ ಮಾಡ್ತಾರೆ, ಈ ರೀತಿ ಟ್ಯಾಲೆಂಟ್ ಗಳನ್ನ ಹೊರ ಹಾಕ್ತಾರೆ. ಹೌದು. ಆ ಸರಿಗಮಪ ಒಂದು ಇದಕ್ಕೆ ಏನ್ ಹೇಳ್ತಾರೆ? ಸರಿಗಮಪ ಶೋ ಎಲ್ಲರಿಗೂ ಒಂದು ಅವ್ರ ಜೀವನದಲ್ಲಿ ಸಿಂಗಿಂಗ್ ಅಲ್ಲೇ ಏನೋ ಸಾಧನೆ ಮಾಡ್ಬೇಕು, ಬೆಳಿಬೇಕು ಅನ್ನೋರ್ಗೆ ಅದೊಂದು ಮೈಲಿಂಗ್. ಅಂದ್ರೆ ಯಾವ್ದೋ ಒಂದು ಹಳ್ಳಿಲಿ ಇರ್ತಾನ ಅವ್ನ ತಗೊಂಡ್ಬಂದು ಅವನಿಂದ ಟ್ಯಾಲೆಂಟ್ ಅವ್ರಿಗೆ ಹಾಕಿ, ಅಂದ್ರೆ ಟ್ಯಾಲೆಂಟ್ ಇರುತ್ತೆ ಬಟ್ ಅದನ್ನ ಜನಗಳಿಗೆ ತೋರಿಸಿ ಒಂದು ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಸರಿಗಮಪ. ಹೌದು. ನೀವು TRP ಅಂತ ಹೇಳಕ್ ಬಂದ್ರೆ ಆಕ್ಚುಲಿ ಒಂದು TRPನೇ ಇತ್ತು. ಹೇಗೆ ಅಂತಂದ್ರೆ ವಿತ್ ಒಂದು ಟ್ಯಾಲೆಂಟ್, ಇನ್ನೊಂದು ನಾನು ಫುಡ್ ಡೆಲಿವರಿ ಮಾಡ್ತಾ ಇದ್ದೆ ಪ್ರೆಸೆಂಟ್. ನಾನು ಸೀಸನ್ 20 ಆಡಿಷನ್ಗೆ ಹೋದಾಗ ಸೊ ನಂದು ID ಎಲ್ಲ ತಗೊಂಡಿದ್ರು. ಸೊ ಮೆಗಾ ಆಡಿಷನ್ ಶೂಟಿಂಗ್ ದಿನನು ಸೊ ನಂದು ಡ್ರೆಸ್ ಏನಿದೆ ಸ್ವಿಗ್ಗಿದು ಡೆಲಿವರಿ ಶರ್ಟ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಏನಾಯ್ತು ಏನೋ, ಅವರು ಶರ್ಟ್ ಹಾಕ್ಸ್ಕೊಂಡು ಪರ್ಫಾರ್ಮೆನ್ಸ್ ಹಾಡಿಸ್ಲಿಲ್ಲ. ಸೊ ನಾನು ನಾರ್ಮಲ್ ಡ್ರೆಸ್ ಎಲ್ಲ ಏನಿದೆ ಹಂಗೆ ಪರ್ಫಾರ್ಮೆನ್ಸ್ ಮಾಡಿದೆ. ಬಟ್ ಏನಕ್ಕೆ ಆತರ ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ. ಅಂದ್ರೆ ಏನೋ ಇನ್ನು ನಿಮ್ಗಿಂತ ಟ್ಯಾಲೆಂಟ್ ಅವ್ರು ಇರ್ತಾರೆ, ಆಗ 20 ಜನ ಸೆಲೆಕ್ಟ್ ಮಾಡಿರ್ಬೋದು, ಹೇಳಕ್ಕಾಗಲ್ಲ. ಈಗ ಸೋಲೆ ಗೆಲುವಿನ ಮೆಟ್ಟಿಲು ಅಂತಾರೆ. ಓಕೆ, ಅದನ್ನೇ ಈಗ 1 ಸತಿ ಆಗಿದೆ, 2 ಸತಿ ಆಗಿದೆ, 3ನೇ ಸತಿ ಯಾಕೆ ಹೋಗ್ಬಾರ್ದು ಸ್ಟೇಜ್ಗೆ? ಹೋಗ್ಬಾರ್ದು ಅಂತೇನಿಲ್ಲ, ಬಟ್ ನನ್ಗೆ 2 ಸರಿ ಹೋಗಿ ಬಂದಿರೋದ್ರಿಂದ ಏನು ಮತ್ತೆ ಹೋಗ್ಬೇಕು ಕಾಂಪಿಟೇಷನ್. ಯಾಕಂದ್ರೆ ಒಂದಷ್ಟು ನೋಡಿದೀವಲ್ಲ, ಒಂದ್ ಪ್ಲೇಸ್ ಹೇಗಿದೆ, ಅದು ವಾತಾವರಣ, ಸ್ಟುಡಿಯೋ, ರೆಕಾರ್ಡಿಂಗ್, ಕಾಂಪಿಟೇಷನ್ ನೋಡಿದೀವಿ. ಅದರಿಂದ ಎಷ್ಟೋ ಜನ ಮೇಲ್ಗಡೆನೂ ಹೋಗಿದ್ರೆ, ಎಷ್ಟೋ ಜನ ಹಂಗೆ ಕಣ್ಮರೆನೂ ಆಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ಒಬ್ರ ಸಂಚಿತ್ ಹೆಗಡೆ, ಐಶ್ವರ್ಯ ರಂಗರಾಜ್, ಇವಾಗ ಜಸ್ಟ್ ಈಗ ದ್ವಾಪರ ಮೂವಿ ಸಾಂಗ್ ಹಾಡಿದ್ರು ಜಸ್ಕರಣ್ ಅಂತ. ಕೆಲವರು ಅವ್ರವ್ರದ್ದು ಟೈಮು. ಸರ್ ಇಲ್ಲಿ ಏನ್ ಗೊತ್ತಾ, ಒಂದು ನೀವು ಫೈನಾನ್ಷಿಯಲ್ ಚೆನ್ನಾಗಿರ್ಬೇಕು, ಒಳ್ಳೆ ಟ್ಯಾಲೆಂಟ್ ಇರ್ಬೇಕು, ಒಳ್ಳೆ ಕಾಂಟ್ಯಾಕ್ಟ್ಸ್ ಇರ್ಬೇಕು, ಅಂದ್ರೇನೆ ನಾವು ಈ ಒಂದು ಇದ್ರಲ್ಲಿ ಏನಾದ್ರು ಮಾಡಕ್ಕಾಗೋದು. ಸೊ ನಾವು ಈ ತರ ಫೈನಾನ್ಷಿಯಲಿನೂ ಇಲ್ಲ, ಟ್ಯಾಲೆಂಟ್ ಇದ್ರೂ ಫೈನಾನ್ಷಿಯಲ್ ಇಲ್ಲ, ಸಪೋರ್ಟ್ ಇಲ್ಲ ಅಂತಂದ್ರೆ ನೀನ್ ಎಷ್ಟೇ ಟ್ಯಾಲೆಂಟ್ ಆಗಿದ್ರೆ ಯಾವನು ಗುರ್ಸಲ್ಲ ಸರ್ ಇಲ್ಲಿ. ಸೊ ಗುರ್ತಿಸ್ಬೇಕು ಅಂತಂದ್ರೆ ಟ್ಯಾಲೆಂಟ್ ಬೇಕು, ಹಣೆ ಬರನು ಚೆನ್ನಾಗಿರ್ಬೇಕು, ಫೈನಾನ್ಷಿಯಲ್ ಇರ್ಬೇಕು, ಅಂದ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ. ನೀವು ಕೋರಸ್ ಬಗ್ಗೆ ಹೇಳ್ತಾ ಇದ್ರೆ, ಯಾವ್ಯಾವ ಸಿನಿಮಾಗ ಆಡಿದೀನಿ ಅಂದ್ರೆ ಕೋರಸ್? ಸರ್ ಇದು ಮ್ಯಾಟ್ನಿಲಿ ಸಂಜೆ ಮೇಲೆ ಸುಮ್ನೆ ಹಂಗೆ ಫೋನ್ ಮಾಡ್ಲ ನಿಂಗೆ, ಓಹೋ, ಅದು ಆಕ್ಚುಲಿ ಕೋರಸ್ ನಾನು ಹಾಡಿದ್ದೀನಿ. ಮತ್ತೆ ಅದ್ರಲ್ಲೇ ಇನ್ನೊಂದು ಸಾಂಗ್ ಇದೆ, ಪಬ್ ಸಾಂಗ್ ಟೈಪ್, ಅದ್ರಲ್ಲೂ ಕೋರಸ್ ಆಡಿದ್ದೀನಿ. ಇನ್ನು ಹಂಸಲೇಖ ಸರ್ ಸ್ಟುಡಿಯೋದಲ್ಲಿ ಕೆಲವು ಕೋರಸ್ ರೆಕಾರ್ಡಿಂಗ್ ಗಳಿಗೆ ಹೋಗಿದ್ದೀನಿ. ಬೇರೆ ಬೇರೆ ಕೋರಸ್ಗಳು ಎಷ್ಟಾಗಿರ್ಬೋದು, ಎಷ್ಟು ಆಡಿದ್ದೀರಾ? ಇಲ್ಲ ಅಂತ ಒಂದು 50 ಆಗಿದೆ ಸರ್. 50 ಕೋರಸ್ ಆಡಿದ್ರಾ? ಹಾ ಸರ್, ಆಡಿದ್ದೀನಿ. ಒಂದು 2 years ಇಂದನೂ ಇದನ್ನಲ್ಲ. ಸೊ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ ನಿಮ್ಮ ಹತ್ರ? ತಕ್ಕ ಮಟ್ಟಿಗಿದೆ, ಅಷ್ಟೊಂದಿಲ್ಲ, ಒಂದ್ ರೇಂಜ್ ಇದೆ ಸರ್. ಓಕೆ ಸ್ನೇಹಿತರೆ, ಇವಾಗ ತುಂಬಾನೇ ವೈರಲ್ ಆಗಿರುವಂತಹ ಸಾಂಗ್ ನ ಇವಾಗ ಆಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿ ಬ್ರೋ. ನಮ್ಗೆ ಮೇನ್ ಲಿರಿಕ್ ಬೇಕು. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ ಎಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನೆ ಇನ್ನೇನಿದೆ, ನಿಹಾರಿಕ ಆಕರ್ಷಿಕ
ಅನಾಮಿಕಾ ಹೆಸರೇನೆ, ವೆರೋನಿಕಾ, ಶಿಫಾಲಿಕಾ, ಈ ವಂಶಿಕ ನೀನೇನೆ. ಓ ಸಖತ್ತಾಗಿ ಆಡ್ತೀರಾ. ಓಕೆ, ಇವಾಗ ಮುಂದೆ ಏನ್ ಪ್ಲಾನ್ಗಳೆಲ್ಲ ಇದಾವೆ? ಸೊ ಮುಂದೆ ಏನಿಲ್ಲ, ಸೊ ಇದೇ ತರ ಕೋರಸ್ ರೆಕಾರ್ಡಿಂಗು ಹಾ. ಮತ್ತೆ ಒಂದು ಪ್ರೋಗ್ರಾಮ್. ಈಗ ಅನ್ ಸೀಸನ್ ಆಕ್ಚುಲಿ ಸೀಸನ್ ಸ್ಟಾರ್ಟ್ ಆದಾಗ ಒಂದಷ್ಟು ಪ್ರೋಗ್ರಾಮ್ಸ್ ಸಿಗುತ್ತೆ. ಓಕೆ, ಸೊ ಜೊತೆಗೆ ಕಾಯಂ ಆಗಿ ನೆಕ್ಸ್ಟ್ ಇದು ಬರುತ್ತಲ್ಲ ಈಗ ಅದು ಗಣೇಶನ ಹಬ್ಬ. ಹಾ ಅದೇ ಪಬ್ಲಿಕ್ ಪ್ರೋಗ್ರಾಮ್ ಮಾಡೋದು, ಗಣೇಶ ಫಂಕ್ಷನ್, ಆರ್ಕೆಸ್ಟ್ರಾ ಅಂದ್ಮೇಲೆ ಆಲ್ಮೋಸ್ಟ್ ಎಲ್ಲ ಸೇರ್ಕೊಳ್ಳುತ್ತೆ, ಮದುವೆ ಪಬ್ಲಿಕ್ ಪ್ರೋಗ್ರಾಮ್ ಎಲ್ಲ ಸೇರ್ಕೊಳ್ಳುತ್ತೆ. ಸೊ ಅದೇ ತರ ಯಾರೋ ಕಾಂಟ್ಯಾಕ್ಟ್ಸ್ ಇದು ಹೇಳಿದ್ರೆ ಸೊ ಹೋಗ್ತೀವಿ ಸರ್. ಓಕೆ, ನನ್ನ ಇನ್ನೊಂದೇನು ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ನ ಕಡಿಮೆ ಮಾಡ್ಬೇಡಿ. ನನ್ನ ಅನ್ಸಿಕೆ ಏನಂದ್ರೆ ಈಗ ಯಾರನ್ನು ಎಲ್ಲೆಲ್ಲೋ ತಗೊಂಡೋಗಿ ಇಡುತ್ತೆ ಇನ್ಸ್ಟಾಗ್ರಾಮ್. ಒಂದು ಈಗ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣನೇ ಅದು ಒಂದು ಬೇರೆ ಲೆವೆಲ್ ಅದು. ಹೌದು. ಓಕೆ, ಇದೇ ರೀತಿ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ನಿಮ್ಗೆ, ಇನ್ನೂ ಎತ್ತರಕ್ಕೆ ಹೋಗ್ಲಿ. ಸ್ನೇಹಿತರೆ, ಇವರ ಸಾಂಗ್ಗಳನ್ನೆಲ್ಲ ಕೇಳಿದ್ರೆ ಅನ್ಕೋತೀನಿ ಒಳ್ಳೆ ರೀತಿಯಲ್ಲಿ ಆಡ್ತಾರೆ. ಅದೇ ರೀತಿ ನಮ್ಮ ಜೊಮ್ಯಾಟೊ ಮಾಡ್ಕೊಂಡು ಜೊಮ್ಯಾಟೊ ಹುಡುಗ ಈ ರೀತಿ ಆಡ್ತಾನೆ ಅಂದ್ರೆ ನಮಗೂ ಕೂಡ ನಂಬಕ್ಕಾಗಲ್ಲ. ಅದಕ್ಕೆ ಇವ್ರನ್ನ ಮೀಟ್ ಆಗ್ಬೇಕು ಅಂತಾನೆ ನಾನು ಅಲ್ಲಿಂದ ಬಂದಿದ್ದು. ನಮ್ಗೆ ತುಂಬಾ ಸಪೋರ್ಟ್ ಕೂಡ ಮಾಡಿದ್ರು. ಹೇಳಿದ ತಕ್ಷಣನೇ ಆಯ್ತು ಬನ್ನಿ ಬ್ರೋ ಅಂತ ಹೇಳಿದ್ರು. ಓಕೆ, ನಿಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು.